ನಾವು ನೀರಾವರಿ ಪೈಪ್ಲೈನ್ ಸಿಸ್ಟಮ್ ಮಾಡುವಾಗ ಸುಮಾರು ಕಡೆ ಈ ಥರ ವಾಲ್ಗಳು ಜೋಡಿಸ್ಕೊಂತೀವಿ. ಈ ವಾಲ್ ಉದ್ದೇಶ ಏನಂದರೆ ಇಲ್ಲಿ ಬಂದಿರೋ ಪೈಪ್ಲೈನು ಈ ವಾಲ್ ಡೈರೆಕ್ಷನ್ ಮುಖಾಂತರ ಇಲ್ಲ ಮುಂದಕ್ಕೆ ಹೋಗಬೇಕು ಇಲ್ಲ ನಿಂತ್ಕೋಬೇಕು. ಅದಕ್ಕೆ ಈ ವಾಲ್ಗಳು ಹಾಕ್ತೀವಿ. ಈ ವಾಲ್ ಹಾಕೋಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಭೂಮಿ ಒಳಗಡೆ ಬಂದಿರತಕ್ಕಂಥ ಪೈಪ್ಲೈನನ್ನು ಭೂಮಿ ಮಟ್ಟಕ್ಕೆ ತರೋಕ್ಕೆ ನಮ್ಗೆ ವಾಲ್ ಆಪ್ರೇಟ್ ಮಾಡೋಕ್ಕೆ ಈ ಥರ ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ. ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲಿಂದ ಬಂದಿದ್ದ ಲೈನು ಇಲ್ಲೊಂದು ಎಲ್ಬೋ ಭೂಮಿ ಮಟ್ಟದಿಂದ ಸ್ವಲ್ಪ ಮೇಲೆ, ಮತ್ತು ಇಲ್ಲಿ ನಮ್ಮ ಹಾರಿಜಾಂಟಲ್ ಇಲ್ಲಿ ನನ್ನ ವಾಲ್ ಬಂತು, ಮತ್ತೆ ಒಂದು ಎಲ್ಬೋ ಮತ್ತೆ ಕೆಳಗಡೆ ಹೋಯಿತು, ಮತ್ತು ನನ್ನ ಪೈಪ್ಲೈನ್ ಕಂಟಿನ್ಯೂ ಆಯಿತು. ನೋಡಿ ಇದರಲ್ಲಿ ಒಂದು ವಾಲ್ನ ಫಿಕ್ಸ್ ಮಾಡೋಕ್ಕೆ ನಾನು 1 2 3 4 ಬೆಂಡ್ಗಳನ್ನ ಯೂಸ್ ಮಾಡಿದ್ದೀನಿ. ಇದರ್ಥ ಏನು, ಇಲ್ಲಿ ಹರಿದು ಬರೆದಂಥ ನೀರು ಇಲ್ಲಿ ಮುಂದೆ ಹೋಗಬೇಕು ಅಂದರೆ 4 ಕಡೆ 90 ಡಿಗ್ರಿ ತಿರುಗಿ ಹೋಗಬೇಕು. ಯಾವಾಗ ನೀರು ಜಾಸ್ತಿ ಈ ಕಡೆ 99 ಡಿಗ್ರಿ ತಿರುಗ್ತಾ ಹೋಗುತ್ತೋ ಅಷ್ಟು ನನ್ನ ಮೋಟ್ರ್ ಮೇಲೆ ಒತ್ತಡ ಬೀಳ್ತಾ ಹೋಗುತ್ತೆ. ಮೋಟ್ರ್ ಮೇಲೆ ಒತ್ತಡ ಬಿದ್ದಾಗ ಏನಾಗುತ್ತೆ, ನೀರಿನ ಒತ್ತಡ, ವಾಟರ್ ಪ್ರೆಷರ್ ಅಂತೀವಲ್ಲ, ಅದು ಕಮ್ಮಿ ಆಗ್ತಾ ಬರುತ್ತೆ. ಇಲ್ಲೇನು ನೀರು ಡಿಸ್ಚಾರ್ಜ್ ಆಗಬೇಕು ಅದರದ್ದು ಪ್ರೆಷರು ಕಮ್ಮಿ ಆಗ್ತಾ ಬರುತ್ತೆ. ಒಂದೊಂದು ವಾಲ್ಗೆ 4 ಬೆಂಡು ಹಾಕ್ತೀವಿ. ನಮ್ದೊಂದು 5 ಎಕರೆ 6 ಎಕರೆ 8 ಎಕರೆ ಡಿಸೈನ್ ಮಾಡ್ಕೋಬೇಕಾದ್ರೆ ಒಂದು ಹೆಚ್ಚಿಗೆ ಒಂದು 18ರಿಂದ 20 ವಾಲ್ ಹಾಕಿರ್ತೀವ. ಒಂದು 20 ವಾಲ್ ಅಂತಲೇ ಇಟ್ಕೊಳ್ಳಿ, ಇಂಟು 4 ಅಂದರೆ ಎಷ್ಟಾಯಿತು, 80 ಬೆಂಡ್ಗಳು ಬಂತು. ಇಷ್ಟೊಂದು ಬೆಂಡ್ಗಳ ಮುಖಾಂತರ ನೀರು ಹಾದು ಹೋಗ್ಬೇಕಾದ್ರೆ ಒತ್ತಡ ಎಲ್ಲಿ ಸಿಗುತ್ತೆ, ವಾಟರ್ ಪ್ರೆಷರ್ ಎಲ್ಲಿ ಬರುತ್ತೆ? ಅವಾಗ ಏನಾಗುತ್ತೆ, ಇಲ್ಲಿಂದ ನಾವು ಡ್ರಿಪ್ಪಿಗೆ ಕನೆಕ್ಷನ್ ಕೊಟ್ಕೊಂಡ್ರೆ ಆ ಡ್ರಿಪ್ ಲ್ಯಾಟ್ರಲ್ ಲೆಂತ್ ಅಂತ ಹೇಳ್ತೀವಲ್ಲ, ಇಲ್ಲಿಂದ ಒಂದು 8 ಅಡಿಕೆ ಗಿಡಕ್ಕೆ ಹಾಕಿದ್ದೀವಿ ಅಂತ ಅಂದ್ಕೊಳ್ಳಿ. ಆ 8ನೇ ಅಡಿಕೆ ಗಿಡ ತನಕ ನೀರು ಹೋಗಲ್ಲ, ಯಾಕೆಂದರೆ ಇಲ್ಲೇ ನಾವು ಬಾಟ್ಲ್ ನೆಕ್ಗಳನ್ನ ಕ್ರಿಯೇಟ್ ಮಾಡಿದ್ದೀವಿ. ಹಾಗಾಗಿ ಈ ಪದ್ಧತಿಯನ್ನು ನಾವು ನಮ್ಮ ಇರಿಗೇಷನ್ ಪೈಪ್ಲೈನ್ ಡಿಸೈನಲ್ಲಿ ಯೂಸ್ ಮಾಡಬಾರ್ದು. ಹಾಗಾದರೆ ಏನು ಮಾಡಬೇಕು, ಈ ಥರ ಮಾಡ್ಕೋಬೇಕು. ಇಲ್ಲೇನು ಮಾಡಿದ್ದೀನಿ, ಇದು ನಂದು ಮೈನ್ ಲೈನು. ಇಲ್ಲಿಂದ ನಾನು ಫೋರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟೀ ಹಾಕ್ಕೊಂಡು ಫೋರ್ಕ್ ಮಾಡ್ಕೊತೀನಾ, ಈ ಟೀ ಹಾಕೊಂಡು ಮುಂದಕ್ಕೆ ಬಂದ ತಕ್ಷಣ ಇಲ್ಲೇನೆ ಟೀಯಿಂದ ಮುಂದೆನೇ ನಾನು ವಾಲ್ ಇಟ್ಕೊಂಡಿದ್ದೀನಿ. ಇದೇನು ಹೇಳುತ್ತೆ, ಈ ಸೆಕ್ಷನ್ಗೆ ಇಲ್ಲೇನು ಭೂಮಿ ಬರುತ್ತೆ ಈ ಜಾಗದಲ್ಲಿ, ಇದಕ್ಕೆ ನೀರು ಬಿಡುವಾಗ ಮಾತ್ರ ಇದು ಆನ್ ಆ್ಯಂಡ್ ಆಫ್ ಮಾಡ್ತೀವಾ. ಇದು ಇನ್ಲೈನಲ್ಲೇ ಬಂದುಬಿಡ್ತು. ನೋಡಿ ಪೈಪ್ಲೈನ್ ಇಲ್ಲಿ ಬಂತು 1.5 ಅಡಿ ಆಳದಲ್ಲಿ. ಅದೇ 1.5 ಅಡಿ ಆಳದಲ್ಲಿ ನನ್ನ ಈ ಸೆಕ್ಷನ್ಗೆ ಈ ಹೊಲಕ್ಕೆ ಹೋಗೋ ಪೈಪು ಹೊರಟಾಯಿತು, ಅಲ್ಲೇ ನಾನು ಕಂಟ್ರೋಲ್ ಇಟ್ಕೊಂಡೆ. ನೋಡಿ ಈ ವಾಲ್ ಇಟ್ಟಾಗ ನಾನೇನಾದ್ರು ಎಲ್ಬೋ ಯೂಸ್ ಮಾಡಿದ್ದೀನಾ? ಇಲ್ಲ. ನೀವು ಕೇಳ್ಬೋದು, ಮಂಜುನಾಥ್ ಈ ಥರ ಇಟ್ಟಾಗ ಇದು ಭೂಮಿ ಒಳಗಿರುತ್ತಲ್ಲ, ಇದಂಗೆ ಆಪ್ರೇಟ್ ಮಾಡಲಿ ಅಂತ. ಅದಕ್ಕೆ ನಾನೇನು ಮಾಡ್ಕೊಂಡಿದ್ದೀನಿ ಮಿತ್ರರೇ, ಈ ಥರ ಒಂದು ಚೇಂಬರ್ ಮಾಡಿ ನಾನು ಪೈಪ್ಲೈನ್ ಎಲ್ಲಿ ಹೋಗಿದೆಯೋ ಕೆಳಗಡೆ ಅಲ್ಲಿಗೆ ಇದರೊಂದು ರಾಡ್ ಮಾಡಿಸ್ಕೊಂಡಿದ್ದೀನಿ. ಇದು ಟಿ ಥರ ಇರುತ್ತೆ, ಇಂಗ್ಲೀಷ್ ಅಕ್ಷರ ಟಿ ಥರ ಇರುತ್ತೆ, ಈ ತುದಿನಲ್ಲಿ ಯು ಥರ ಇರುತ್ತೆ. ಇದನ್ನು ವೆಲ್ಡಿಂಗ್ ಮಾಡಿಸ್ಕೊಂಡು ಬರ್ತೀವಿ. ಈ ಥರ ರಾಡ್ ಇಟ್ಕೊಂಬಿಟ್ಟು ನಾವು ಈ ರಾಡನ್ನು ಕೆಳಗಡೆ ಹಾಕಿ ವಾಲ್ ತುದಿಗೆ ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸು ತಿರುಗಿಸಿದ್ರೆ ಆನ್ ಆಫ್ ಆಗುತ್ತೆ. ಈ ಥರ ಮಾಡೋದ್ರಿಂದ ನಾವು ನೀರಿನ ಒತ್ತಡವನ್ನು ಕಾಪಾಡ್ಬೋದು. ನಮ್ಮ ಡ್ರಿಪ್ ಲ್ಯಾಟ್ರಲ್ಲಿ ಅಥವಾ ಸ್ಪ್ರಿಂಕ್ಲರ್ ಸಿಸ್ಟಮ್ನಲ್ಲಿ ಜಾಸ್ತಿ ಜಾಗನ ಕವರ್ ಮಾಡ್ಬೋದು. ನಮ್ಮ ಮೋಟ್ರ್ ಮೇಲೆ ಒತ್ತಡ ಬೀಳಲ್ಲ.